ನಾಡಿನ ಹೆಸರಾಂತ ಸಾಹಿತಿ ಕಾದಂಬರಿಕಾರರಾದ ದಿವಂಗತ ಎಸ್.ಎಲ್. ಭೈರಪ್ಪರವರು ಕಳೆದ ವರ್ಷ ದೈವದಿನರಾಗಿದ್ದರು. ಅವರ ಬರಹಗಳಿಂದ ಇಂದಿಗೂ ನಮ್ಮೊಡನೆ ಜೀವಂತ ಇದ್ದಾರೆ. ಅವರ ನೆನಪಿನಲ್ಲಿ ಬರುವ ಶನಿವಾರದಂದು ಸಂಜೆ 6 ಗಂಟೆಗೆ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ನಾದ ಚೈತನ್ಯ ಸಾಂಸ್ಕೃತಿಕ ಯುವ ಕಲಾವೇದಿಕೆ, ಭೈರಪ್ಪನವರ ಸಾಹಿತ್ಯ ಅಭಿಮಾನಿಗಳ ಬಳಗ, ಕಲ್ಕಟ್ಟೆ ಪುಸ್ತಕದ ಮನೆ, ಬ್ರಾಹ್ಮಣ ಮಹಾಸಭಾ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಭೈರಪ್ಪ ಬದುಕು ಬರಹದ ಒಡನಾಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ನಾದ ಚೈತನ್ಯ ಅಧ್ಯಕ್ಷರಾದ ಪ್ರೇಮ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೈರಪ್ಪನವರ ಆಪ್ತ ವಲಯದ ಅವರ ಮಾನಸಪುತ್ರಿ ಎಂದೇ ಗುರುತಿಸಲ್ಪಟ್ಟಿರುವ ಹೆಸರಾಂತ ಸಂಶೋಧಕರು, ಕಶೀರ ಖ್ಯಾತಿಯ ಸಾಹಿತಿಗಳಾದ ಶ್ರೀಮತಿ ಸಹನಾ ವಿಜಯಕುಮಾರ್ ಮತ್ತು ಚಿಕ್ಕಮಗಳೂರಿನವರೇ ಆದ ಬೆಂಗಳೂರಿನ ನಿವಾಸಿ ನಾಡಿನ ಖ್ಯಾತ ಕಾದಂಬರಿಕಾರರಾದ ಎಂ.ಆರ್. ದತ್ತಾತ್ರಿರವರು ಭೈರಪ್ಪನವರ ಬದುಕು, ಅವರೊಡನೆಯ ಒಡನಾಟ, ಪ್ರಭಾವ, ಬರಹ, ಪ್ರೇರಣೆ ಇವುಗಳ ಕುರಿತು ಮಾತುಕತೆ ಸಂವಾದ ನಡೆಸಿಕೊಡಲಿದ್ದಾರೆ ಎಂದರು. ಚಿಕ್ಕಮಗಳೂರಿನ ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ಎಲ್ಲ ಸಂಘಟನೆಗಳು, ನಾದ ಚೈತನ್ಯ ಯುವ ಕಲಾವೇದಿಕೆ, ಬ್ರಾಹ್ಮಣ ಮಹಾಸಭಾ ಮತ್ತು ಎಸ್.ಎಲ್. ಭೈರಪ್ಪನವರ ಸಾಹಿತ್ಯ ಅಭಿಮಾನಿ ಬಳಗ, ಕಲ್ಕಟ್ಟೆ ಪುಸ್ತಕದ ಮನೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ, ಇಷ್ಟು ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ನಾವೆಲ್ಲ ನಮಗೆಲ್ಲರಿಗೂ ತಿಳಿದಿರುವಂತೆ ಕನ್ನಡದ ಹಿರಿಯ ಕವಿ ದಿವಂಗತ ಶ್ರೀಯುತ ಎಸ್.ಎಲ್. ಭೈರಪ್ಪನವರ ಒಂದು ಜೀವನದ ಕುರಿತು, ಅವರ ಬದುಕನ್ನು ಕುರಿತು, ಅವರು ಬರೆದಿರುವಂತಹ ಸಾಹಿತ್ಯದ ವಿಚಾರಗಳ ಕುರಿತು, ಅವರ ವಿಮರ್ಶೆಗಳನ್ನು ಕುರಿತು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಭೈರಪ್ಪನವರ ಬದುಕು, ಬರಹ ಮತ್ತು ಒಡನಾಟ ಅನ್ನುವಂಥ ಈ ಒಂದು ಟೈಟ್ಲ್ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾಯಿದೆ. ಭೈರಪ್ಪನವರು ಅಂದರೆ ನಮ್ಮೆಲ್ಲರಿಗೂ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಅವರು ಎಲ್ಲ ಸಮಾಜದ ಎಲ್ಲ ಭಾಗಗಳಲ್ಲೂ, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಜೀವನದ ಬದುಕಿನ ನಾಡನುಡಿಗಳಿರ್ಬೋದು, ಈ ಎಲ್ಲ ಹಂದರಗಳಲ್ಲೂ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದರ ಜೊತೆಯಲ್ಲಿ ಅವರ ಅಂತಿಮದ ಕ್ಷಣಗಳಲ್ಲಿ, ಅವ್ರು ಯಾವಾಗ ಆರೋಗ್ಯ ಸರಿ ಇರಲಿಲ್ಲವೋ ಅಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಶೋಧಕಿಯಾಗಿರುವಂಥ ಮತ್ತು ಕಶೀರ ಅನ್ನುವಂಥ ಕಾಶ್ಮೀರದ ಬದುಕನ್ನು ಜೀವಂತವಾಗಿರುವಂಥ ಅನೇಕ ಘಟನೆಗಳನ್ನು ಕುರಿತು ಒಂದು ಕಾದಂಬರಿಯನ್ನು ಮಾಡಿದ್ದಾರೆ, ಕಶೀರ ಅಂತೇಳಿ. ಶ್ರೀಮತಿ ಸಹನಾ ವಿಜಯಕುಮಾರ್ ಅವರು ಭೈರಪ್ಪನವರ ಕೊನೆಯ ದಿವಸಗಳಲ್ಲಿ ಅವರ ಆರೋಗ್ಯ ಹದಗೆಟ್ಟಾಗ ಅವ್ರ ಜೊತೆಯಲ್ಲಿ ಇದ್ದು ಅವರ ಭಾವನೆಗಳನ್ನು, ಅವರ ವಿಚಾರಗಳನ್ನು, ಮನಸ್ಸಿನ ಆನಗಳನ್ನು ಅರ್ಥ ಮಾಡ್ಕೊಳ್ತಾ ಕೊನೆಯವರೆಗೂ ಅವರ ಸೇವೆಯನ್ನು ಮಾಡಿದ್ದಾರೆ. ಆ ರೀತಿ ಒಳ ಅಂಶಗಳನ್ನು, ಭೈರಪ್ಪನವರ ಮನಸ್ಸಿನ ಆಳದ ವಿಚಾರಗಳನ್ನು ಅರಿತುಕೊಂಡಿರುವಂಥ ಸಹನಾ ವಿಜಯಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮುಂದಿನ ಶನಿವಾರ 6ನೇ ತಾರೀಕು ಸಂಜೆ 6 ಗಂಟೆಗೆ ಕುವೆಂಪು ಕಲಾಮಂದಿರದಲ್ಲಿ ಈ ಕಾರ್ಯಕ್ರಮ ಇರುತ್ತೆ. ಅದರ ಜೊತೆಗೆ ಇದೇ ಊರಿನವರು, ಇದೇ ಜೂನಿಯರ್ ಕಾಲೇಜಿನಲ್ಲಿ ಓದಿ AIT ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿ ವಿದೇಶದಲ್ಲಿ ಒಂದಿಷ್ಟು ಕಾಲಗಳ ಕಾಲ ಕೆಲಸವನ್ನು ಮಾಡಿ ವಾಪಸ್ ಬೆಂಗಳೂರಿನಲ್ಲಿ ನಿವಾಸಿಯಾಗಿದ್ದಾರೆ. ಮಂಡಲ್ ಮನೆಯವರು ಎಂ.ಆರ್. ದತ್ತಾತ್ರೇಯ ಅಂತ ಹೇಳಿ, ಅವರು ಸಹ ಅನೇಕ ಸಾಹಿತ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ವಿಶೇಷವಾಗಿ ಎಸ್.ಎಲ್. ಭೈರಪ್ಪನವರ ಕೃತಿಗಳನ್ನು ಓದಿ ಅದರ ವಿಮರ್ಶೆಯನ್ನು, ಅನೇಕ ಒಂದು ಕಾದಂಬರಿಗಳನ್ನು ಓದಿ ಅಂಕಣಗಳನ್ನು ಸಹ ಬರೆದಿದ್ದಾರೆ. ಅವ್ರದ್ದೇ 1-2-3 ಪುಸ್ತಕಗಳು ಕಾದಂಬರಿಗಳಾಗಿಯೂ ಬಂದಿದೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬರುವಂಥ ಎಲ್ಲ ಯಾರು ಸಾಹಿತ್ಯ ಅಭಿಮಾನಿಗಳಿದ್ದಾರೆ ಅವರಿಗಿರುವಂಥ ಭೈರಪ್ಪನವರ ಜೀವನದಲ್ಲಿರುವಂಥ ಕುತೂಹಲಗಳು, ಅವರು ಓದಿರುವಂಥ ಪುಸ್ತಕಗಳಲ್ಲಿ ಬಂದಿರುವಂಥ ಅನುಮಾನಗಳು, ಪ್ರಶ್ನೆಗಳು, ಅದಕ್ಕೆ ಸಂವಾದದ ಮೂಲಕ ಒಂದು ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಈ ಒಟ್ಟು ವಿಚಾರಗಳನ್ನು ಇಟ್ಕೊಂಡು ನಾದ ಚೈತನ್ಯ ಸಾಂಸ್ಕೃತಿಕ ಯುವ ಕಲಾವೇದಿಕೆ ಚಿಕ್ಕಮಗಳೂರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದೆ. ಇಂತಹ ಉತ್ತಮವಾಗಿರುವಂಥ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ಸಾಹಿತ್ಯಾಭಿಮಾನಿಗಳು, ಕಲಾಭಿಮಾನಿಗಳು
ವಿಮರ್ಶಕರು ಇವರೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಲಿ ಅಂತೇಳಿ ನಿಮ್ಮ ಮೂಲಕ ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ನೀವು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಅರವಿಂದ್ ದೀಕ್ಷಿತ್, ಅರವಿಂದ್ ಕುಮಾರ್ ಉಪಸ್ಥಿತರಿದ್ದರು.